आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। 102 ನೂತನ ಬಸ್ಗಳನ್ನ ಲೋಕಾರ್ಪಣೆ ಮಾಡಿರುವಂತ ನಮ್ಮ ಎಲ್ಲರ ಜನಪ್ರಿಯ ನಾಯಕರು 112 ಪ್ಲಸ್ 142 ವಾಹನಗಳನ್ನ ಇವತ್ತು ದಿವಸ ನಮ್ಮ ಹಿರಿಯರು ಜನಪ್ರಿಯ ನಾಯಕರಾದಂತ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತ ಶ್ರೀ ರಾಘವೇಂದ್ರ ಸಾಹೇಬರು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಇವತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಅವರಿಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈ ವೇದಿಕೆ ಮೇಲೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಗರದ ಶಾಸಕರು ಯತ್ನಾಳ್ ಅವರು, ನಾಗರಾಮ್ ಶಾಸಕರು ಕಟಕೋಟವರು ಹಾಗೂ ಇನ್ನು ನಮ್ಮ ಅರುಣ್ ಪಾಟೀಲ್ ಅವರು ಅಧ್ಯಕ್ಷರು, ಸಂಗಮೇಶ್ ಅವರು ಹಾಗೂ MD ಅವರು ಎಲ್ಲರೂ ಕೂಡ ಇವತ್ತು ದಿವಸ ಮತ್ತು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಎಲ್ಲರೂ ಕೂಡ ಇವತ್ತು ದಿವಸ ಗಣ್ಯರು ಕೂಡ ಇವತ್ತು ದಿವಸ ವೇದಿಕೆ ಮಾಡಿದ್ದಾರೆ. ಇವತ್ತು ನಮಗೆ ಬಹಳ ಈಗಾಗಲೇ ಮಾನ್ಯ ಸಚಿವರು ಹೇಳಿದಂಗೆ ಇವತ್ತು ಹಿಂದೆ ಅವರು ಸಾರಿಗೆ ಸಚಿವರಾಗಿದ್ದಾಗ ಏನು ರಿಕ್ರೂಟ್ಮೆಂಟ್ ಆಗಿತ್ತು ಅದೇ ಕೊನೆ. ಕಳೆದ 4 ವರ್ಷಗಳಲ್ಲಿ ಯಾವುದು ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. 4 ವರ್ಷ ಯಾವುದು ಬಸ್ಗಳು ಕೂಡ ಕೊಟ್ಟಿಲ್ಲ ನಮ್ಮ ರಾಜ್ಯದಲ್ಲಿ. ಮತ್ತೆ ರಾಮಲಿಂಗ ರೆಡ್ಡಿ ಅವರು ಮತ್ತೆ ಸಾರಿಗೆ ಸಚಿವರಾದ್ಮೇಲೆ ಇವತ್ತು ಸುಮಾರು 2,000ಕ್ಕಿಂತ ಜಾಸ್ತಿ ಬಸ್ಗಳನ್ನ ಮಾಡಿದ್ದಾರೆ. 5,800 ಈಗ 2,000 ಒಟ್ಟು 7,800 ವೆಹಿಕಲ್ಸ್ ವಾಹನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನು ಮುಂದಿನ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ನಮ್ಮ ವಾಹನಗಳನ್ನ ಬಸ್ಗಳನ್ನ ಕೊಡೋ ಮೂಲಕ ಮತ್ತು ರಿಕ್ರೂಟ್ಮೆಂಟ್ ಕೂಡ ನಿಂತು ಹೋಗ್ಬಿಟ್ಟಿತ್ತು. ಈಗ ಸುಮಾರು ಈಗಾಗಲೇ ಅವ್ರು ಹೇಳಿದರೆ 10,000 ಜನರಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಹೀಗಾಗಿ ನಾನು ಅವರಿಗೆ ಹೃದಯಪೂರ್ವವಾದಂತಹ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅವ್ರು ಯಾವಾಗ್ಲೂ ಕೂಡ ಸಾರಿಗೆ ಸಚಿವರಾಗಿ ಅಥವಾ ಯಾವುದೇ ಇಲಾಖೆಗೆ ಹೋಗ್ಲಿ ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ಅವರು ಬಹಳ ಒಂದು ಅನುಭವವನ್ನು ಹೊಂದಿದಂತ ಸಚಿವರು. ಹಾಗಾಗಿ ಎಲ್ಲರೂ ಕೂಡ ಫಿಂಗರ್ ಟಿಪ್ಸ್ ಮೇಲೆ ಇರ್ತದೆ. ಅವರು ಬಹಳ ಒಂದು ಯಶಸ್ವಿಯಾಗಿ ಒಂದು ಕಾರ್ಯವನ್ನು ತಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಸಾರಿಗೆ ಇಲಾಖೆಯಾದಂತ ಒಂದು ಸಾಧನೆಯನ್ನ ಮಾಡಿ ತೋರಿಸಿಲ್ಲ. ಗೊತ್ತಾಗಬೇಕು, 4 ವರ್ಷದಾಗ ಏನೂ ಕೂಡ ಆಗಿಲ್ಲ, ಬಸ್ಸು ಇಲ್ಲ, ಎಂಪ್ಲಾಯ್ಮೆಂಟು ಇಲ್ಲ. ಈಗ ಅವ್ರು 7,800 ಸಾರಿಗೆ ಬಸ್ಗಳನ್ನು ಕೊಡೋ ಮೂಲಕ 10,000 ಜನರಿಗೆ ಉದ್ಯೋಗ ಅವಕಾಶ ಕೊಡೋದ್ರಿಂದ ಒಂದು ಮಹತ್ವವಾದಂತ ಕೆಲಸವನ್ನು ತಮ್ಮ ಇಲಾಖೆ ಮಾಡಿದ್ದಾರೆ. ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ನಾವು ರೆವೆನ್ಯೂ ಡಿವಿಷನ್ ಬೆಳಗಾಂನಾಗ ಬರ್ತೀವಿ, ಎಲ್ಲ ಇದರಲ್ಲಿ ಬೆಳಗಾಂ ಡಿವಿಷನ್ ನಲ್ಲಿ, ಕಿತ್ತೂರು ಡಿವಿಷನ್ ನಲ್ಲಿ. ಆದ್ರೆ ನಾವು ಹೈಕೋರ್ಟ್ ಮತ್ತು ಸಾರಿಗೆ ವಿಚಾರದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತೀವಿ, KRTC ಬರ್ತೀವಿ. ಹೀಗಾಗಿ KKRDBಗೆ ನಮ್ಮ ಅರುಣ್ ಪಾಟೀಲ್ರಿಗೆ ಅಲ್ಲೆಲ್ಲ ಫಂಡ್ಸ್ ಇದಾವೆ, ನಮಗೆ ವಿಶೇಷ ಫಂಡ್ಸ್ ಇದಾವೆ. 371 ಜೆದಾಗ ನಮ್ಮನ್ನು ಸೇರಿಸ್ಕೋಬೇಕಾಗಿತ್ತು, ಯಾಕೋ ನಮ್ಮನ್ನು ಸೇರಿಸ್ಕೊಟ್ಟಿಲ್ಲ. ಬರೀ ನಮ್ಮನ್ನು ಉಪಯೋಗಿಸಿದ್ರಿ KSRಲ್ಲಿ, ಕೋರ್ಟ್ನಲ್ಲಿ ಮತ್ತು NWKRTC. ಅದೇನೇ ಇರಲಿ, ನಾನು ಒಂದು ಹೊಸಲನ್ನು ಕೂಡ ಒಂದು ಪತ್ರ ಬರೆದಿದ್ದೆ. ನಾನು ಪತ್ರ ಬರೆದ ಪ್ರಕಾರ ಈಗ ನಮ್ಗೆ ಈ 110 ಕೋಟಿ ರೂಪಾಯಿಲಿ ನಮ್ಗೆ ವೆಹಿಕಲ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ಅದ್ರ ಪ್ರಕಾರವಾಗಿ ಈಗ ಅವರು ಕೊಟ್ಟಿದ್ದಾರೆ. ಈಗ ಮತ್ತೊಂದು ನಾನು ಹೇಳಿದ್ದೇನೆ, ಈಗ KKRDB ಫಂಡ್ಸ್ ನಲ್ಲಿ ಅವರೆಲ್ಲಾನು ಕೂಡ ತಾವು ತಗೊಂಡು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಪ್ಪ. ನಾವು ಹಿಂದೆ ಉಳ್ಕೊಂಡಿದ್ದೀವಿ, ಅದನ್ನ ಹಂತವಾಗಿ ನಾವು ಪಾಟೀಲ್ರ ನಿಮ್ಗೆ ಒಂದೇ ಹಂತಕ್ಕೆ ನಾವು ಕೇಳೋದಲ್ಲ. ಇವತ್ತೊಂದು ದಿವಸ ಹಂತವಾಗಿ ಆ ಬ್ಯಾಕ್ಲಾಗ್ ಏನ್ ನಮ್ಗಿದೆ, ಆ ಹಿಂದೆ ಉಳಿದು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಸಚಿವರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಹಾಗೂ MD ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಆ ಒಂದು ಬೇಡಿಕೆಯನ್ನ ಕೊಡ್ತೇನೆ. ಮತ್ತು ವಿಶೇಷ ಅನುದಾನ ಇವತ್ತು ನಮ್ಮ ವಿಜಯಪುರ ನಗರಕ್ಕೆ, ಯಾಕಂದ್ರೆ ಒಂದು ಡಿಫರೆನ್ಶಿಯಲ್ ಸಿಚುವೇಶನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಶೇಷ ಅನುದಾನ ಕೂಡ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಂಡು ಅವ್ರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಇವತ್ತು ವಿಜಯಪುರ ಜಿಲ್ಲೆ ಜನತೆ ಪರವಾಗಿ, ವಿಶೇಷವಾಗಿ ವಿಜಯಪುರ ನಗರದ ಜನತೆ, ಇವತ್ತು ನಮ್ಮ ಯತ್ನಾಳ್ ಅವರು ಮತ್ತು ನಾಗರಾಮ್ ಶಾಸಕರು, ನಂದು ಒಂದು 5% ಬರ್ತದೆ, 5% ಬರ್ತಾವ, ಒಂದು ಅರ್ಧ ವಾರ್ಡ್ ಬರ್ತಾವ. ಮತ್ತು ಈಗ ವಿಸ್ತೀರ್ಣ ಕೂಡ ಆಗಿದೆ ಸರ್, ನಗರ ವಿಸ್ತೀರ್ಣ ಕೂಡ ಆದೇಶ ಆಗಿದೆ. ಹೀಗಾಗಿ ಅವು ಕೆಲವೊಂದು ಹಳ್ಳಿಗಳು ನಮ್ಮ ಮತಕ್ಷೇತ್ರದ್ದು ಕೂಡ ಇವತ್ತು ದಿವಸ ಮತ್ತು ಇನ್ನೂ ಹೆಚ್ಚಿನ ಹಳ್ಳಿಗಳು ಬರ್ತವೆ. ಅದೇ ರೀತಿ ತಾವು ಮಾಡಿದ್ದೀರಿ, ಯಶಸ್ವಿಯಾಗಿ ಇವತ್ತು ದಿವಸ ಸಾರಿಗೆ ಸಚಿವರಾಗಿ ಇವತ್ತು ದಿವಸ ಯಾವಾಗೂ ಕೂಡ ತಾವು ಮಾಡಿದ್ದೀರಿ. ಇನ್ನಿತರ ಇಲಾಖೆಗಳನ್ನು ತಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ತಮ್ಮ ಹಿರಿತನದ ಅನುಭವ ಮತ್ತು ನಿಮ್ಮ ದಕ್ಷತೆಯಿಂದ ನಾವು ಕೆಲಸ ಮಾಡಿದ್ದೀರಿ. ವಿಜಯಪುರ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಒಂದು ನೆರವನ್ನ ನೀವು ಕೊಡ್ತೀರಿ ಅನ್ನೋ ಒಂದು ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಅದಕ್ಕೆ ತಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಮತ್ತು 9ನೇ ತಾರೀಕಿಗೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಮೂರ್ತಿ ಪ್ರತಿಷ್ಠಾಪನೆ ಇದೆ. ಆ ಮೂರ್ತಿ ಬಸ್ ನಿಲ್ದಾಣಕ್ಕೆ ಇವತ್ತು ದಿವಸ ನಮ್ಮ ವಿನಂತಿ ಮೇರೆಗೆ ಇವತ್ತು ಸಾರಿಗೆ ಸಚಿವರು
ಅವರೇ ಒಂದು ನಿರ್ಧಾರ ಮಾಡಿ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ಮಾಡಿದ್ರೆ ಅದಕ್ಕೂ ಕೂಡ ನಾವು ನಾವೆಲ್ಲರೂ ಅಭಿನಂದನೆ ಸಲ್ಲಿಸ್ತೀವಿ. ಧನ್ಯವಾದಗಳು. ಯಾರು ಮಾತಾಡೋದಿಲ್ಲ ಅಂದ್ರೆ ಧನ್ಯವಾದ ಹೇಳ್ಬಿಡಿ. ಪ್ರಶ್ನೆ ಕೇಳ್ತೀವಿ ಸರ್. ಕೇಳಿ ಸರ್, ಈಗ HSRP ಸ್ಟಾರ್ಟ್ ಮಾಡಿದ್ಮೇಲೆ ಈಗ HSRP ಏನಾಯ್ತು, ಕೆಲವರು ಬಹಳ ಆದ್ಯತೆ ಮೇಲೆ ಮಾಡ್ಕೊಂಡ್ಬಿಟ್ರು. ಈಗ ಅದು ಅಲ್ಲಿವರೆಗೆ ಮುಗಿದೋಯ್ತು, ಮಾಡಿದವ್ರಿಗೂ ಅವ್ರು ಫೈನ್ ಮಾಡ್ತೀರಾ ಅಂತ ಹೇಳ್ತೀರಾ, ಫೈನ್ ಆಗ್ತಾ ಇದ್ರೆ ಅದು ಮುಂದುವರಿತಲ್ಲ. ವಾಟ್ ಇಸ್ ದ ಸ್ಟೇಟಸ್ ಆಫ್ HSRP? ಇದು ಕೇಂದ್ರ ಸರ್ಕಾರದ ನೀತಿ ಅಂತ ಇಡೀ ದೇಶದಲ್ಲಿ ಮಾಡಿರೋ ಡೈರೆಕ್ಷನ್ಸ್. ಕೇಂದ್ರ ಸರ್ಕಾರ ಅದು ಒಳ್ಳೆ ಉದ್ದೇಶನೇ ಮಾಡಿದ್ದಾರೆ. HSRP ನಂಬರ್ಸ್ ಬೇಕಿದ್ರೆ ಅದ್ರ ಎಲ್ಲ ಮಾಹಿತಿ ಮತ್ತೆ ಎಲ್ಲಿ ಏನು ಸಂಬಂಧ ಏನೇ ಗಂಟೆ ಅನ್ನೋದು ಮಾಹಿತಿಗೋಸ್ಕರ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಕೋರ್ಟ್ ಅಲ್ಲಿ ಕೇಸ್ ಇದೆ. ಇದೇನ್ ಮಾಡಿದ್ದಾರೆ, ಪೋಸ್ಟ್ ಮಾಡೋದು 6 ವರ್ಷ ಆಯ್ತು. ವಕೀಲರು ಕೂಡ ಡೇಟ್ ಬಂದಾಗೆಲ್ಲ ಹೋಗಿ ವಾದ ಮಾಡ್ತಾರೆ. ಅದು ಪೆಂಡಿಂಗ್ ಇರೋದ್ರಿಂದ ನಾವು ಅದು ಒಳ್ಳೆ ಕಾರ್ಯಕ್ರಮ, ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ. ಈಗ ಓಲ್ಡ್ ಬಸ್ಗಳು ದೆಹಲಿ ಆ ಭಾಗದವೆಲ್ಲ ವೆಹಿಕಲ್ಗಳನ್ನ ರಾಜ್ಯಕ್ಕೆ ತಂದು ಮಾರಾಟ ಮಾಡ್ತಾರೆ ಅಂತ ಹೇಳಿ ಆ ತರದ ಜಾಲ ಜಾಸ್ತಿ ಆಗಿದೆ. ಎಲ್ಲಿ ಈಗ 15 ವರ್ಷದವರೆಗೂ ಕೂಡ ಕೇಂದ್ರ ಸರ್ಕಾರದ ನೀತಿ ಅಂತೆ 15 ವರ್ಷ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. 15 ವರ್ಷಕ್ಕೆ ಮುಂಚೆ ಯಾಕೆ ತಂದು ಮಾಡಿದ್ರು ನಾವೇನ್ ಮಾಡಕ್ಕಾಗಲ್ಲ. ಈಗ ನಾವು ಅಷ್ಟೇ ತಗೊಂಡು ನಮ್ಮ ತಮಿಳ್ನಾಡು ತಗೊಂಡು ಹೋಗ್ತಾರೆ ಅಥವಾ ಕೇರಳ ತಗೊಂಡು ಹೋಗ್ತಾರೆ, ನಾವೇನ್ ಮಾಡಕ್ಕಾಗಲ್ಲ. 15 ವರ್ಷ ಆದ್ಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಪ್ರೈವೇಟ್ ಅದು ಸರ್ಕಾರದ ವೆಹಿಕಲ್ಸ್ 15 ವರ್ಷ ಆದ್ಮೇಲೆ ಓಡಿಸುವಾಗೆ ಇಲ್ಲ. ಪ್ರೈವೇಟ್ ವೆಹಿಕಲ್ಸ್ಗೆ ಅವ್ರು ಇರ್ಲಿಲ್ಲ. ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದು ಕೇಂದ್ರ ಸರ್ಕಾರ ಪ್ರೈವೇಟ್ ಅವರಿಗೆ 5 ವರ್ಷಕ್ಕೆ ಅವಕಾಶ ಮಾಡ್ಕೊಂಡಿದೆ. 5 ವರ್ಷ ಅಂದ್ರೆ ಗಾಡಿ ಸುಸ್ಥಿತಿಲಿ ಇರಬೇಕು, ಆಮೇಲೆ ಪೊಲ್ಯೂಷನ್ ಜಾಸ್ತಿ ಮಾಡಬಾರ್ದು. ಆ ತರ ಇದ್ರೆ 5 ವರ್ಷ ಅವ್ರಿಗೆ ಎಕ್ಸ್ಟೆನ್ಷನ್ ಪೀರಿಯಡ್ ಸಿಕ್ಕಿದೆ. ಅದು ನೀವು ಈಗ ರೋಡ್ಗಳು ನೀವು ಎಸ್ಕೇಪ್ ಮಾಡಿ ಈಗ ಹಿಂದಿನ ದಿನಗಳಿಗೆ ಅಂದ್ರೆ ನಾವು 5 ವರ್ಷ ಅಂತಲ್ಲ, 10, 20, 30, 40 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರೆ ರಸ್ತೆಗಳು ದೇಶದಲ್ಲಿ ಬರೀ ನಮ್ಮ ರಾಜ್ಯ ಅಂತಲ್ಲ ದೇಶದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ. ಕೆಲವು ಮನೆ ವಿಪರೀತ ಮಳೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನ ಮಾಡುವಂತ ಕೆಲಸ ಈಗ ಸರ್ಕಾರ ಮಾಡ್ತಾ ಇದೆ. KSRTC ನೌಕರರು ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕಳೆದ 3 ವರ್ಷದಿಂದ ಹೋರಾಟ ಮಾಡ್ತಾರೆ. ಇದುವರೆಗೂ ಆಕ್ಚುಲ್ ಆಗಿ ಏನು ಸಮಸ್ಯೆ ಏನು ಅಂದ್ರೆ 4 ವರ್ಷಕ್ಕೆ ಒಂದ್ಸಲಿ ವೇತನ ಪರಿಷ್ಕರಣೆ ಆಗುತ್ತೆ. 16ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಇದ್ದಾಗ ವೇತನ ಪರಿಷ್ಕರಣೆ ಸೆಪ್ಟೆಂಬರ್ ಅಲ್ಲಿ ಆಗಿತ್ತು. ಅದನ್ನ ನಾವು ಜಾರಿ ತಂದ್ವಿ. 12% ಇರಬೇಕು ಹೆಚ್ಚು ಕೊಟ್ಟು ನಾವು ಅದನ್ನ ಸೆಪ್ಟೆಂಬರ್ ಅಲ್ಲಾದ್ರೂ ಕೂಡ 1/1/16 ಅಂತ ನಾವು ನೋಟಿಫಿಕೇಶನ್ ಮಾಡಿದ್ವಿ. 20ರಲ್ಲಿ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಕರೋನಾ ಇತ್ತು, 21 ಕರೋನಾ ಇತ್ತು, 22, 23ರಲ್ಲಿ ಫೈನಲ್ ಆಗಿ ಬೊಮ್ಮಾಯಿ ಸರ್ಕಾರ ಇದ್ದಾಗ 17/3/23 ಜಾರಿ ಬರುತ್ತೆ ಅಂತ ಅವ್ರು ಆದೇಶ ಮಾಡ್ತಾರೆ. ಅವ್ರೇನ್ ಮಾಡ್ಬೇಕಾಗಿತ್ತು, 1/1/21 ಅಂತ ರೆಟ್ರಾಸ್ಪೆಕ್ಟಿವ್ ಮಾಡ್ಬೇಕಾಗಿತ್ತು. ಮಾಡ್ಲಿಲ್ಲ, ಪ್ರಾಸ್ಪೆಕ್ಟಿವ್ ಮಾಡಿದ್ರು. ಪ್ರಾಸ್ಪೆಕ್ಟಿವ್ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲಿ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಅನುದಾನಗಳನ್ನ ಕೊಟ್ಟಿದ್ರು, ಸ್ಯಾಲರೀಸ್ ಕೊಟ್ಟಿದ್ರು, ಮತ್ತೆ ಡೀಸೆಲ್ಗೆಲ್ಲ ಕೊಟ್ಟಿದ್ರು. ಅವ್ರ ಉದ್ದೇಶ ಇಟ್ಕೊಂಡು ಅವ್ರು ಮಾಡಿದ್ರು ಅನ್ಸುತ್ತೆ. ಅದೇನಾಗಿದೆ, ಟೆಕ್ನಿಕಲ್ ಆಗಿ 17/3/23 ಬರುತ್ತೆ ಅಂತ